ಎರಡು ಪೀಸ್ ಕಲಿಸ್ಬಿಟ್ಟವನೆ ಕೊಡಕತ್ರಿ ನಾನು ನೋಡೋ ಇವ್ನಿಗೆ ಏನು ಕಡಿಯೋದು ಹೋದ ಅಮಾಸಲ್ಲಿ ಏನು ಹಿಡ್ಕೊಂಡಿದ್ದೆ ನೋಡೋಣ ಗಾಂಪ ಕೂತ್ಕೊಂಡು ಕೂತವನು ನೋಡಿ ಎರಡು ತುದಿ ಏನು ಮಾಡೋದು ನೀನೀಗ ಗಂಟು ಹಾಕಿ ನೋಡಿ ಗಂಟು ಹಾಕಿ ಎರಡು ಕೈಲಿ ಮುಂದೆ ಏನೋ ಪ್ರಸಾದ ಇಸ್ಕತ್ತಲ್ಲ ಆ ರೀತಿ ಪ್ರಸಾದ ಹಂಗಿಸ್ಕೊಂಡಲ್ಲ ಹೇಳದ್ ನೋಡ್ಲ ಈಗ ಎರಡು ಕಿತಾಕ್ಬಿಡಿ ಹೇಳು ಈಗ ನಾನು ಇದನ್ನ ಮುಂದಿಸ್ಬಿಟ್ಟು ಏನ್ ಮಾಡ್ತೀನಿ ಕೈ ಕೊಡ್ತೀನಿ ಹಿಡ್ಕೊ ಇಲ್ಲೊಂದು ಈ ಕುಡ್ಕೆ ಈ ಕುಡ್ಕೆ ನೋಡಿದ್ರೆ ನೀವು ಯಾಕೆ ಬಳಸ್ತಾರೆ ನೀವು ಪಾಸ್ ಆಗಲ್ಲ ನೀವು ಎಷ್ಟೇ ಓದಿದ್ರು ಪಾಸ್ ಆಗಲ್ಲ ಹೌದಲ್ಲ ನೋಡು ಪಾಸ್ ಆಯ್ತಾನೆ 8ನೇ ಕ್ಲಾಸಲ್ಲಿ ಇವನು ದಾರ ಎರಡು ಮುಂದಾಗಿದ್ರೆ ಇವತ್ತು ಸ್ಕೂಲ್ಗೆ ಬರಬೇಡ ನೀವು ಪಾಸ್ ಆಯ್ತು ನೋಡು ಬಿಚ್ಚು ದಾರ ತೋರಿಸೋದು ತೋರಿಸೋದು ನೋಡಿ ಚಪ್ಪಳೆ ಅವನೇ ಕಲಿಸ್ತಾ ಗಂಟು ಹಾಕಿದ್ದೀನಿ ಕೈ ಕೊಟ್ಟು ಮಂತ್ರ ಹಾಕಿದ ತಕ್ಷಣ 2 ಪೀಸು ಒಂದಾಗ ನೋಡಿ ನೀವೇ ಕಟ್ಟು ನೋಡ್ತಾ ಇದ್ರಲ್ವಾ ಎಲ್ಲರೂ ನೋಡ್ತಾ ಇದ್ದಾನೆ ಕತ್ತರಿಸೋದು ದಾರ ಇಷ್ಟೇ ನೀವೇನು ನಾನು ಹಿಂಗೆ ಹಿಡ್ಕೊಂಡಿದ್ದೆ ದಾರನ ನೀವೇನಂತ ಅನ್ಕೊಂಡ್ರಿ ಓ ಈ ತುದಿ ಇದು ಇದ್ರ ತುದಿ ಇದು ಅಂತ ನೋಡಿ ಎರಡು ಸಮಾನವೇ ಆ ದಾರ ಇಟ್ಕೊಂಡಿಲ್ಲ ಈಗ ಇಟ್ಕೊಂಡಿದ್ದೆ ನಾನು ದಾರನ ಕತ್ತರಿಸಿದ್ದವನು ಈ ಚೂರ್ನ ಹೆಂಗ್ ಇಟ್ಕೊಂಡಿದ್ದೆ ಕತ್ತರಿಸುವಾಗ ಅಂದ್ರೆ ಈ ದಾರ ಹಿಂಗೆ ಇಟ್ಕೊಂಡಿದ್ನಲ್ಲ ಹಿಂಗೆ ಇಷ್ಟು ಕತ್ತರಿಸಿದ್ರೆ ಇಷ್ಟೇ ಬರೋದು ಕತ್ತರಿಸೋ ಚೂರು ಹಿಡ್ಕೊಳ್ಳೋ ಟೆಕ್ನಿಕ್ಕು ನೋಡಿ ಆ ದಾರ ಹಿಂಗೆ ಹಿಡ್ಕೊಂಡಿದ್ದೆ ನಾನು ಈ ಪೀಸ್ ನೋಡಿ 2 ಪೀಸ್ ಕಂಡಂಗೆ ಕಾಣ್ತಾನೆ ಹಿಂಗೆ ಅದಕ್ಕೇನೆ ಕಣ್ಣಾರ ಕಂಡ್ರು ಸತ್ಯ ಅಲ್ಲ ಅದು ಹಿಂಗೆ ಪ್ರಮಾಣಿಸಿ ನೋಡ್ಬೇಕು ಇದು ಸತ್ಯ ಸತ್ಯ ಇಲ್ಲಿದೆ ಅಯ್ಯೋ ನಾನು ಕಣ್ಣಾರ ನೋಡಿದೆ ಅಂತಾನು ಕಣ್ಣಾರ ನೋಡ್ಬೇಕು ನಿಮ್ಮ ಮೂಗಾರ ಕಿವಿಯಾರ ನೋಡ್ಕಾಗಲ್ಲ ನೋಡಿ ಈ ಪೀಸ್ ನೈನ್ ಗಂಟು ಹಾಕ್ತೀನಿ ಇಲ್ಲಿ ಅವಾರ್ಡ್ ಆಸೆ ಬೈಲಾಯ್ತಾ ಈಗ ನೋಡಿ ಗಂಟು ಹಾಕ್ತೀನಿ ನೋಡಿ ಇನ್ನೂ ಮುಗಿಲಿಲ್ಲ ನೋಡಿ ಈಗ ಗಂಟು ಹಾಕ್ತಾ ಇದ್ದೀನಿ ಇದನ್ನ ಅದ್ರ ಮೇಲೆ ಹಿಂಗೆ ಗಂಟು ಹಾಕ್ತೀನಿ ನೋಡಿ ಈಗ ಗಂಟು ಹಾಕ್ತೀನಿ ಗಂಟು ಹಾಕ್ಬಿಟ್ಟು ಹಿಂಗೆ ಎಳಿತೀನಿ ಎಲ್ಲಿ ಬರೋದು ನೋಡಿ ಅದ್ರ ಮೇಲೆ ಗಂಟು ಅದಷ್ಟೇ ಇವ್ರ ಕೈ ಎಳಿಸ್ತೇವೆ ಇದು ಮುಂದ ಅಸಿಸ್ಟೆಂಟ್ ಟೌನ್ ಅಂತ ನಿಮ್ಮೂರದು ಗಂಟು ತಂದ್ಕೊಬಿಟ್ಟು ಅಂತ ತಂದ್ಕೋಬೇಕು ನೋಡಿ ನಾನೇ ಮಾಡಿದೆ ದಾರ ಸುತ್ತದಲ್ಲಿ ಗಂಟನ್ನ ಹಿಂಗೆ ಎಡ್ಕ ಎಳೆದ್ರೆ ನೋಡಿ ಮುಂದಕ್ಕೆ ಬರ್ತದೆ ಇತ್ತಾಗಿದೆ ಈ ದಾರ ಈಗ ಎಳೆದ್ಬಿಟ್ರೆ ಗಂಟು ಈಜು ಬಂದ್ಬಿಡುತ್ತೆ ನೋಡಿ ಒಂದಾಗೋಯ್ತು ಅದು ಪೀಸ್ ಇಲ್ಲ ಈ ಕೈ ನೋಡೋದಿಲ್ಲ ಈ ಕೈ ನೋಡ್ತಾ ಇರ್ತೀವಿ ಹೌದಲ್ಲ ಬಟ್ ನಾ ಬೆರಳು ಬರ್ತದ್ರೆ ಇದೆಲ್ಲ ಈಗ ಇಟ್ಕೊಂಡಿರ್ತೀನಿ ಬಟ್ ಅದಕ್ಕೆ ಏನ್ ಬರ್ತಾ ಇದೆ ಚಾಕ್ ಬರ್ತಾ ಇದೆಯಾ
ಆಲೂಗಡ್ಡೆ ಬೇಕು ಅಂತ ಅನಿಸ್ತಾ ಇದೆ ನಿಮಗೆ. ಆಲೂಗಡ್ಡೆ ಬೇಕು ಗೊತ್ತಾ ಇಲ್ಲ, ಕೂತ್ಕೊಂಡು ಕಡೆ ಏನ್ ಗೊತ್ತಾ ಇದೆ ಹೌದಲ್ಲ. ವಿಜ್ಞಾನ ಎಲ್ಲೂ ಹುಡಿಕೊಂಡು ಹೋಗ್ಬೇಕು. ಸರಿ ಮೇಲ್ಗಡೆ ಕೈ ನಿಂತದ ಮೇಲೆ ಈಗ ಒಳ್ಳೆ ಪಟ್ಟಂತೆ ಬ್ರಷ್ ಬಿದ್ದವಾಗ ನೋಡಿ ಎಂತ ಮ್ಯಾಜಿಕ್ ಮಾಡ್ಬಿಟ್ಟ, ಮಾಯನೇ ಮಾಡ್ಬಿಟ್ಟ ಬ್ರಷ್ನ. ಹಿಂಗಿಡ್ಕೊಳ್ಳೋ ಕೈಗೆ ಕುದಿಲೆ ಇಟ್ಟಿದ್ದೀನಿ, ಒಳಗೊಂಡಿದ್ದಾನ ದೂರ ಹೊಡಿಬೇಕು. ದೂರ ಹೊಡಿತಾರೆ ಪುಷ್ಪ ಹೊಡಿತೀರಿ. ಸರಿ ಕೈ ಹಿಡ್ಕೊಂಡ ಹೊಡಿ ಹೊಡಿ ಜೋರಿಗೆ ನಾನು ಕೆಳಗೆ ಇದ್ದೀರಾ ನೋಡಿ. ಎಲ್ಲೇ ಇಲ್ದಾಗೆ ಕಟ್ಟಿಟ್ಕೊಳ್ಳೋಕ್ಕೆ ನೀವು ಮಾಡ್ಬೋದು, ಒಂದು ಮ್ಯಾಜಿಕ್ ಕಲ್ತ್ಬೋದು. ಸುಲಭವಾಗಿದೆ ಮ್ಯಾಜಿಕ್ಕು. ಈ ಕಷ್ಟ ನೋಡೋಕೆ ಕಷ್ಟ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನೋಡಿ. ಇಟ್ಕೊಂಡಿದ್ದೀನಿ ಇಲ್ಲಿ. ಇಲ್ಲಿ ಒಂದು ನರ ಇದೆ ಮಕ್ಕಳ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇಲ್ಲೊಂದು ನರ ಇದೆ. ಇಲ್ಲಿ ಈ ನರವನ್ನ ಎರಡು ಬೆಳ್ಳಿಂದ ಸೇರಿಸಿ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ರೆ ಇಲ್ಲಿ ನಿಧಾನಕ್ಕೆ ಬೆಳ್ಳ ಬಿಡ್ತಾ ಇದ್ರೆ ನೋಡಿ 5 ಬೆಳ್ಳ ಬಿಟ್ಟಿದೆ. ನೋಡ್ಲಿಲ್ಲ ಹಂಗೆ ಬಿಡ್ಕೊಂಡ್ರೆ ಈ ಕಡ್ಡಿನ 5 ಬೆಳ್ಳ ಬಿಡಿಸ್ಕೋಬೇಕು ಅಲ್ವಾ? ಇದು ಡೌಟೇ ಬರಲ್ಲ ಇದರಲ್ಲಿ. ಮರದ ಪೀಸು, ಮರದ ಪೀಸ್ ಏನ್ ಮಾಡಿದ್ದಾರೆ? ಮೊಳೆ ಹೊಡಿದ್ದಾರೆ. ಈ ಮೊಳೆ ಮೇಲೆ ನಿಂತ್ಕೋಬೇಕು, ನಿಂತ್ಕೊಂಡು ತೋರಿಸ್ತಾರೆ ನಿಮ್ಗೆ. ಯಾರು ಸಾಮಾನ್ಯ ವ್ಯಕ್ತಿ ಹೇಳಿದ ಆಗೋಲ್ಲ, ಅವಾಡ ಪುರುಷರೇ ಆಗ್ಬೇಕು, ದೇವರು ಬಂದಿರೋರು, ಹೌದಲ್ವಾ? ನೀವು ಅದನ್ನ ಸಾಮಾನ್ಯ ವ್ಯಕ್ತಿ ಅಲ್ಲ ನಾನು, ನನಗೆ ಎಲ್ಲ ದೇವರುಗಳು ಗೊತ್ತು. ಹಾಗಾಗಿ ಈ ಮೊಳೆ ಮೇಲೆ ನಿಂತ್ಕೊಳ್ಳೋ ಸಾಧ್ಯ ಆಯ್ತಾ ಇರೋದು. ನೋಡ್ತಾ ಇದ್ದೀರಾ? ಓಕೆನಾ? ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ಸಾಮಾನ್ಯ ವ್ಯಕ್ತಿಗಳ ಕೈಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಮೊಳೆ ಸಮವಾಗಿದ್ದಾಗ ನಮ್ಮ ದೇಹದ ತೂಕ ಎಲ್ಲ ಮೊಳೆಗಳ ಮೇಲೆ ಬೀಳಬೇಕು. ಆಗ ನಾವು ಮೊಳೆಗಳ ಮೇಲೆ ನಿಂತ್ಕೋಬಹುದು. ನಮ್ಮ ತೂಕ ಏನಾಗುತ್ತೆ? ಎಲ್ಲ ಮೊಳೆಗೂ ಇಲ್ಲ ನೋಡಿ ದೇವ್ರೆ ಗುಂಡೆ ಜನಕ್ಕೆ ತಾನು ಒಂದು ಕಾಲಿಗೆ ತಂದಿದ್ದು ಗಿಡ ಹೌದಾ? ಖಾಲಿ ಹೋಗ್ತೀನಿ ನಾನು ಕುತ್ಕೊಂಡಿರ್ತೇನೆ. ಹೋಗಿಲ್ಲ ಕಾಯಿ ಮಾಡಿ ಎಲ್ಲ ಖಾಲಿ ಆಗೋಯ್ತು. ಕಣ್ಣು ಮುಚ್ಕೋ, ದೇವ್ರು ಕೇಳ್ಕೊ, ಇಲ್ಲ ತೀರ್ಥ ಬರಲಿ. ತೀರ್ಥ ಖಾಲಿ ಆಗ್ತದೆ ಅಂತ ಗೊತ್ತಾಯ್ತು. ತೀರ್ಥ ಖಾಲಿ ಆಗಿದೆಯಾ? ಅವಳು ಸರಿ ಕೇಳ್ಕೊತಾ ಇಲ್ವಾ? ಖಾಲಿ ನಮಸ್ಕಾರ ಮಾಡು, ಕೈ ನೀಡಿ. ಈಗ ಕೇಳ್ಕೊ, ಅರೆಕತ್ತಿ ಮಗನ ತೀರ್ಥ ಕೊಡು. 7ನೇ ಕ್ಲಾಸ್ ಪಾಸ್ ಆಯ್ತೀನಿ, ಕಷ್ಟಪಟ್ಟು ಓದ್ತೀನಿ. ಈಗ
ಹೌದಲ್ಲ? ಕಣ್ಬಿಡಿ ಈಗ, ಕೈ ಕೆಳಗಡೆ ಇಡಿ, ಕಣ್ಬಿಡು. ಎರಡು ಹಿಂಬಿಡು. ಹೌದಲ್ಲ? ಮೇಡಮ್ ಕೂಗಿದ್ದ ಕಟ್ಟಿ ಹೋದ ನೀನು ಕೆಳಗೆ ತೀರ್ಥ ಕೊಟ್ಟಾಳ ಇಲ್ವಾ ಅಂತ ಎಲ್ಲ ಮುಗಿದೈತಲ್ಲ, ಅವಳಿಗೆ ಕೊಟ್ಬಿಟ್ಟಾಳಲ್ಲ ಚೌಡನ. ಹೌದಲ್ಲ? ಈ ಚೌಡಮ್ಮ ಬಿಟ್ಬಿಡು. ಇನ್ನೊಂದು ದೇವರ ಗಂಡು ದೇವರು ಹೌದಲ್ಲ? ಆ ದೇವ್ರ ಕಣ್ಮುಚ್ಕೊ. ಹೌದಲ್ಲ? ಕಣ್ಬಿಡು, ಕಣ್ಬಿಡು, ಕಣ್ಬಿಡು. ಎಷ್ಟೋ ಸತ್ಯ ಇಲ್ಲಿ ಬಂದು ಪರೀಕ್ಷೆ ನಾಲಿಗೆಗೆ ಹೇಗೆ ನಾವು ಉಸ್ಕೊತೀವಿ ಅದ್ರ ಬಗ್ಗೆ ನೋಡಿ. ನೋಡಿ ಕಣ್ಬಿಟ್ಟು ಕಣ್ಣು ಬಾಯಿ ಮಾತಾಡಬೇಡಿ ಅಂತ ಹೇಳ್ತೀನಿ. ದರಿದ್ರ ಬಾಯಿ ಸುಮ್ಮನೆ ಕಣ್ಣು ನೋಡಿ, ಬ್ರೈನ್ ಕೆಲಸ ಕೊಡಿ. ಸುಮ್ಮನೆ ಇರಮ್ಮ ಅಂತ ಹೋಗಿದ್ಯಾ? ನೋವು ಚಿಕ್ಕದಾಗ ಮಾತಾಡಬೇಡಿ ಸುಮ್ಮನೆ. ತುಂಬ ದಿವಸ ಆಯ್ತಲ್ಲ ನನಗೆ ದೇವ್ರ ಮೇಲೆ ಭಕ್ತಿ ಹೋಗಿ ಸ್ವಲ್ಪ ಕಷ್ಟ ಇದೆ. ಹಾಗೆ ನೋಡ್ತಾ ಇರಿ, ನೀವು ಸ್ವಲ್ಪ ಒಳ್ಳೇದಾಗಲಿ ನೋವಾಗದೆ ಇರಲಿ ಅಂತ ಧ್ಯಾನ ಮಾಡ್ತಾ ಇರಿ. ಏನ ಬಾಯಿ ತ್ರಿಶೂಲನೇ ಬೇರೆ, ಈಗ ನೋಡ್ತಾರ ತ್ರಿಶೂಲ ಬೇರೆ. ಏನಾಗಿದೆ ಇದು? ತ್ರಿಶೂಲವನ್ನ ಮಧ್ಯದಲ್ಲಿ ಬೆಂಡ್ ಮಾಡಿದ್ದಾರೆ. ನಾನು ತೋರಿಸೋದು ಮೊದಲನೇ ತ್ರಿಶೂಲ, ಇದು ಹಂಗೆ ಬೆಂಡ್ ಆಗಿಲ್ಲ. ಇದು ತೋರಿಸ್ಬಿಡ್ತಾರೆ, ಒಂದು ಕತೆ ಹೇಳ್ತಾ ಇರ್ತಾರೆ, ಚಾಕು ಹುಡಿಕೊಂಡು ಹೋದಲ್ಲ ನಾನು ಆಗ ಇದು ಮಾಡಿಬಿಟ್ಟೆ. ಇದು ತಗೊಂಡು ಕೈಗೆ ಇಟ್ಕೊಂಡೆ, ನಿಮಗೆ ಈ ಕ್ರಾಸ್ ಕಾಣ್ತಾ ಇಲ್ಲ, ಬೆಂಡ್ ಆಗಿರೋದು. ನಾಲ್ಗೆ ಚುಚ್ಕೊಂಡೆ, ಹತ್ತಿರದಲ್ಲಿಂದ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಏನು ಬೆಂಡ್ ಆಗಿದೆ ಅಂತ. ಈ ಬೆಂಡ್ ಆಗಿರೋ ಭಾಗ ನೋಡಿ, ಚುಚ್ಕೊಂಡು ಹಿಂಗೆ ಇಟ್ಕೊಂಡು ಚುಚ್ಕೋವಾಗ ಹಿಂಗೆ ಹೋಗುತ್ತೆ. ಬೆಂಡ್ ಆಗಿರೋ ಭಾಗ ನಾಲ್ಗೆ ಮುದ್ದೆ ಹೋಗುತ್ತೆ, ಚುಚ್ಕೊಂಡಿರುವ ಕಾಣುತ್ತೆ.